ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಗುರುವಾರದ ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಾಯರ ವಾರ ಆಗಿರೋದ್ರಿಂದ ಸ್ವಲ್ಪ ಪೂಜೆ ಎಲ್ಲ ಜಾಸ್ತಿನೇ ಇರುತ್ತೆ. ನಾನು ಲಾಸ್ಟ್ ಹೇಳಿರೋ ಹಾಗೆ ಸೋಮವಾರ ಗುರುವಾರ ಅಂತೂ ನಾನು ಪೂಜೆ ಮಾಡೇ ಮಾಡ್ತೀನಿ. ಸೊ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮಾಡಿ ನಾನು ರೆಡಿ ಆಗೋಷ್ಟರಲ್ಲಿ ಇವತ್ತಿನ ದಿನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸಮಯ ಆಲ್ರೆಡಿ 8 ಗಂಟೆ ಆಗೋಗ್ಬಿಟ್ಟಿದೆ. ಸ್ನಾನ ಅಂತಂದಾಗ ತಲೆಗೆ ಸ್ನಾನ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಎಷ್ಟೇ ಬೇಗ ಆದ್ರೂ ಕೆಲಸಗಳು ಹಾಗೆ ಉಳ್ಕೊಂಬಿಡುತ್ತೆ. ಅದು ಅಲ್ಲದೆ ಇವತ್ತು ಸ್ಕೂಲ್ ಸ್ವಲ್ಪ ಬೇಗನೆ ಹೋಗಬೇಕಂತ ಇತ್ತು. ಸೊ ಹಾಗಾಗಿ ಒಂದು 10 ನಿಮಿಷ ಲೇಟಾಗಿ ಹೋಗ್ತಾ ಇದ್ದೀನಿ ಆಫೀಸ್ಗೂ ಕೂಡ. ರಾಯರಿಗೆ ಪೂಜೆನ ಮಾಡಿ ಅದಾದ ನಂತರ ನಾನು ತಿಂಡಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಟಿಫನ್ಗೆ. ಯಾಕಂದರೆ ಸಮಯ ತುಂಬ ಕಡಿಮೆ ಇರೋದ್ರಿಂದ ಒಂದು ಬಾಣಲಿಗೆ 4ರಿಂದ 5 ಟೇಬಲ್ ಸ್ಪೂನ್ ಹಾಕೋಷ್ಟು ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಒಂದು ದಪ್ಪ ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಅರಿಶಿನ ಹಾಕ್ಕೊಳ್ತಾ ಇಲ್ಲ, ಹಾಗೆಯೇ ಒಗ್ಗರಣೆ ಹಾಕ್ಕೊಂಡೇ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಸಿಂಪಲ್ಲಾಗಿ ಬೇಗ ಆಗಬೇಕು ಅಂತಂದರೆ ಈ ಥರ ಟ್ರೈ ಮಾಡ್ಕೊಳ್ತೀನಿ. ನಾನು ಹೇಳ್ತಾ ಇರ್ತೀನಿ ಬೇಗ ಆಗುವಂಥ ರೆಸಿಪೀಸ್ನೇ ನಾನು ಮಾಡ್ಕೊಳ್ತಾ ಇರ್ತೀನಿ ಅಂತ. ಸೊ ಇವತ್ತು ಕೂಡ ಹಾಗೆಯೇ. ಅಲ್ಲಿಗೆ ಚಿರು, ಸಂಹಿತಾ ಇಬ್ಬರೂ ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ನನಗೆ ತಿಂಡಿ ರೆಡಿ ಆಗಿಬಿಟ್ರೆ ಅವ್ರಿಗೆ ರೆಡಿ ಆಗೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ತಾ ಅವಲಕ್ಕಿನ ಆಲ್ರೆಡಿ 10 ನಿಮಿಷ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೆ. ಸ್ವಲ್ಪ ಸಾಸಿವೆ, ಹಿಂಗು ಹಾಕಿ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕ್ಕೊಳ್ತೀನಿ ಅಂದ್ರೂ ತುಂಬಾ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಬೇಗನೆ ಮಾಡಿಕೊಂಡೆ. ಅಷ್ಟೊತ್ತಿಗೆ ಚಿರುದು ಸ್ನಾನ ಆಗಿತ್ತು. ಅವನಿಗೆ ರೆಡಿ ಮಾಡ್ಕೊಂಬಿಡ್ತಾ ಇದ್ದೀನಿ. ಯಾಕಂದರೆ ಅವ್ನು ಆಗ್ತಿದ್ದಂಗೆ ಅವಳು ಕೂಡ ಬಂದುಬಿಡ್ತಾಳೆ. ಏನೋ ತಿಂತಾ ಇದ್ದಾನೆ. ಅವಲಕ್ಕಿ ತೊಗೊಂಡು ಒಬ್ಬನೇ ತಿನ್ಕೊಂಡು ಆಟ ಆಡ್ತಿದ್ದಾನೆ. ಸಂಹಿತಾನೂ ಕೂಡ ಬಂದಳು. ಇವ್ನು ಆದ ತಕ್ಷಣ ಈಗ ಅವಳಿಗೂ ರೆಡಿ ಮಾಡಿಬಿಡ್ತೀನಿ. ಯಾಕಂದರೆ ಆಲ್ರೆಡಿ 8:45 ಆಗೋಗ್ಬಿಡ್ತು ಇವತ್ತು. ಸೊ ಹಾಗಾಗಿ ಇನ್ನೊಂದು 5 ನಿಮಿಷ ಅವಳು, ನಾನೊಂದು 5 ನಿಮಿಷ ಅಂತ ಅನ್ನೋಷ್ಟರಲ್ಲಿ ಬಾಕ್ಸ್ಗೆ ರೆಡಿ ಮಾಡಿಕೊಂಡು ಹೋಗ್ಬಿಡೋಣ ಅಂದ್ಕೊಂಡು ರೆಡಿ ಮಾಡ್ತಾ ಇದ್ದೀನಿ. ಅವಳಿಗೂ ನನಗೆ ತಲೆ ಬಾಚಬೇಕು. ಆ್ಯಕ್ಚುಲಿ ಬಾಚೋಕ್ಕಾಗಲ್ಲ ನನಗೆ ಡೈಲಿ. ಸೊ ರಜೆ ಇದ್ದ ಅಲ್ವಾ, ಅಮ್ಮನ ಹತ್ರ ಬಾಚಿಸ್ಕೊಂಬಿಡ್ಲಿ ಅಂತ ಹೇಳ್ಬಿಟ್ಟು ನಾನು ಹಾಗೇ ತಲೆ ಕಟ್ಬಿಟ್ಟು ಹೋಗ್ತೀನಿ. ರಜೆ ಇದ್ದಾಗ ನಾರ್ಮಲ್ಲು ಸ್ಕೂಲ್ ಟೈಮಲ್ಲಿ ಇತ್ತು ಅನ್ನೋದಾಗ ನಾನು ಇನ್ನೂ ಅವಳಿಗೆ ತಲೆ ಬಾಚಿ ರೆಡಿ ಮಾಡಿ ಹೋಗೋ ತನಕ ಟೈಮ್ ಆಗಿಬಿಡುತ್ತೆ. ನನಗಿನ್ನ 5 ನಿಮಿಷ ಇದೆ. ಸೊ ಅಷ್ಟರಲ್ಲಿ ಬೇಗ ನಾನು ಸಿಂಪಲ್ಲಾಗಿ ರೆಡಿ ಆಗಿಬಿಡ್ತಾ ಇದ್ದೀನಿ ಇವತ್ತು ಟೈಮ್ ಇಲ್ಲ ಅಂತ. ಪೂಜೆ ಟೈಮ್ ಅಂತ ಅಂದಾಗ ಎಷ್ಟೇ ಬೇಗ ಇದ್ರೂ ನನಗೆ ಟೈಮ್ ಆಗೋಗ್ಬಿಡುತ್ತೆ. ಸೊ ಆವಾಗ ನಾನು ಜಾಸ್ತಿ ಏನು ರೆಡಿ ಆಗಲ್ಲ. ಸೊ ನನ್ನ ತಲೆ ಕೂಡ ಬಾಚ್ಕೊಳ್ಳಲ್ಲ, ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ. ಹಾಗೆಯೇ ಒದ್ದೆ ಇರೋದ್ರಿಂದ ಡ್ರೈ ಆಗಲಿ ಅಂದ್ಬಿಟ್ಟು ಕ್ಲಿಪ್ ಹಾಕ್ಕೊಂಡು ಹೊರಡ್ತಾ ಇದ್ದೀನಿ. ಸಮಿ, ಚಿರು ಇಬ್ರಿಗೂ ತಿಂಡಿ ಹಾಕ್ಕೊಟ್ಟಿದ್ದೀನಿ. ಅವ್ರ ಪಾಡ್ಗವ್ರು ತಿನ್ಕೊಳ್ತಾರೆ. ನಾನು ಹೋಗ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದರೆ ಮಾಡಿ. ಥ್ಯಾಂಕ್ ಯು.